Namaste. Subject Basic Electrical Engineering. Textbook author D.C. Kulashrestha. Chapter number 2 Ohm's Law. Article number 2.2 Resistance. Star and delta connections. There are two ways in which three resistances can be connected across 3 points of a network. ಸೊ ಆ ನೆಟ್ವರ್ಕಲ್ಲಿ 3 ಪಾಯಿಂಟ್ಸ್ ಇರುತ್ತಲ್ಲ, ಅಲ್ಲಿ ನಾವು 3 ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಬೇಕಂದ್ರೆ 2 ವೇಸ್ ಇದೆ. ಓಕೆ, 2 ಟೈಪ್ಸ್ ಇದೆ. ಒನ್ ಅರೇಂಜ್ಮೆಂಟ್ ಶೋನ್ ಇನ್ ಫಿಗರ್ 2.13a is called star or Y connection. The other shown in figure 2.13b is called delta or mesh connection. In some cases, a network can be solved readily by means of star to delta transformation. Star to delta transformation means finding R1, R2 and R3 in terms of RA, RB and RC. Similarly, delta to star transformation means finding RA, RB and RC in terms of R1, R2 and R3. ಈಗ 3 ನೆಟ್ವರ್ಕಲ್ಲಿ 3 ಪಾಯಿಂಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಆ 3 ಪಾಯಿಂಟ್ಸಲ್ಲಿ 3 ರೆಸಿಸ್ಟೆನ್ಸಸ್ ಕನೆಕ್ಟ್ ಮಾಡಬೇಕು. ಸೊ 2 ವೇಸ್ ಇದೆ, 2 ಟೈಪ್ಸ್ ಇದೆ ಆಯಿತಾ. ಒನ್ ಅರೇಂಜ್ಮೆಂಟು ಸ್ಟಾರ್ ಕನೆಕ್ಷನ್ ಆರ್ ವೈ ಕನೆಕ್ಷನ್ ಅಂತ. ಅದರ್ ವೇ ಯಾವುದು ಅಂತ ಹೇಳಿದ್ರೆ ಡೆಲ್ಟಾ ಆರ್ ಮೆಶ್ ಕನೆಕ್ಷನ್. ಇನ್ ಸಮ್ ಕೇಸಸಲ್ಲಿ ಎ ನೆಟ್ವರ್ಕ್ ಕ್ಯಾನ್ ಬಿ ಸಾಲ್ವ್ಡ್ ರೆಡಿಲಿ ಬೈ ಮೀನ್ಸ್ ಆಫ್ ಸ್ಟಾರ್ ಟು ಡೆಲ್ಟಾ ಟ್ರಾನ್ಸ್ಫಾರ್ಮೇಷನ್. ಕೆಲವು ಟೈಮಲ್ಲಿ ಏನಾಗುತ್ತೆ, ನಾವು ಸ್ಟಾರ್ ಟು ಡೆಲ್ಟಾ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ R1, R2, R3ನ RA, RB, RC ಆಗಿ ಫೈಂಡ್ ಔಟ್ ಮಾಡುವಂಥದ್ದು. ಅದೇ ಥರನೇ ಡೆಲ್ಟಾ ಟು ಸ್ಟಾರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಡೆಲ್ಟಾದಿಂದ ಸ್ಟಾರಿಗೆ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ ಫೈಂಡಿಂಗ್ RA, RB ಆ್ಯಂಡ್ RCನ ಇನ್ ಟರ್ಮ್ಸ್ ಆಫ್ R1, R2, R3 ಆಗಿ ಫೈಂಡ್ ಔಟ್ ಮಾಡಲಿಕ್ಕೆ. RA, RB, RCನ ಫೈಂಡ್ ಔಟ್ ಮಾಡಬೇಕಲ್ಲ, ಇನ್ ಟರ್ಮ್ಸ್ ಆಫ್ R1, R2, R3 ಬದಲಾಗಿ RA, RB, RC ಫೈಂಡ್ ಔಟ್ ಮಾಡಲಿಕ್ಕೆ ಡೆಲ್ಟಾ ಟು ಸ್ಟಾರ್ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡ್ತೇವೆ. R1, R2, R3ನ ಫೈಂಡ್ ಔಟ್ ಮಾಡಲಿಕ್ಕೆ ಇನ್ ಟರ್ಮ್ಸ್ ಆಫ್ RA, RB, RCಯಿಂದ ಸೊ ನಾವು ಸ್ಟಾರ್ ಟು ಡೆಲ್ಟಾ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡ್ತೇವೆ. ಸೊ ದಿಸ್ ಫಿಗರ್ ಈಸ್ ಅ ಸ್ಟಾರ್ ಆರ್ ವೈ ಕನೆಕ್ಷನ್. ದಿಸ್ ಫಿಗರ್ ಈಸ್ delta or mesh connection. This one is star to delta transformation superimposed. Okay, A terminal, B terminal, C terminal, RA resistance RA and this is RB. ಅಂದರೆ B terminal ಇಂದಲೇ ಕನೆಕ್ಟ್ ಆಗಿರೋ ರೆಸಿಸ್ಟೆನ್ಸ್ನ RB ಅಂತ ಕಾಲ್ ಮಾಡೋಣ. ಈ C ರೆಸಿಸ್ಟೆನ್ಸ್ ಇದೆಯಲ್ಲ, ಅದು ರೆಸಿಸ್ಟೆನ್ಸ್ RC ಅಂತ ಕಾಲ್ ಮಾಡೋಣ. ಓಕೆ, ದಿಸ್ ಈಸ್ ನ್ಯೂಟ್ರಲ್ ಪಾಯಿಂಟ್. ಸೊ ಅಥವಾ ಕಾಮನ್ ಪಾಯಿಂಟ್ ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಈಸ್ ಎಂಡಿಂಗ್ ಪಾಯಿಂಟ್. ದಿಸ್ ಒನ್ ಈಸ್ ಸ್ಟಾರ್ಟಿಂಗ್ ಅಂದರೆ ಕರೆಂಟ್ ಎಂಟರ್ ಆಗ್ತಾ ಇದೆ ಸ್ಟಾರ್ಟಿಂಗ್, ದಿಸ್ ಈಸ್ ಎಂಡಿಂಗ್. ಮತ್ತು ಇಲ್ಲಿ ಕರೆಂಟ್ ಎಂಟರ್ ಆಗ್ತಾ ಇದೆ. ಸೊ ಸ್ಟಾರ್ಟಿಂಗ್ ಟರ್ಮಿನಲ್, ಎಂಡಿಂಗ್ ಟರ್ಮಿನಲ್. ಸೊ ಎಲ್ಲದರದ್ದು 3 ರೆಸಿಸ್ಟೆನ್ಸ್, ಆಲ್ 3 ರೆಸಿಸ್ಟೆನ್ಸ್ ಎಂಡ್ ಪಾಯಿಂಟ್ ಈಸ್ ಕನೆಕ್ಟೆಡ್ ಟು ಒನ್ ಸಿಂಗಲ್ ಪಾಯಿಂಟ್. ಓಕೆ, ದಿಸ್ ಈಸ್ ಕಾಮನ್ ಪಾಯಿಂಟ್. ಸೊ ಇದು ಸ್ಟಾರ್ ಕನೆಕ್ಷನ್. ಆರ್ಡರು ABC ಎಲ್ಲೇ ಬರಬೇಕು, ಅದು ಪಾಸಿಟಿವ್ ಸೀಕ್ವೆನ್ಸ್ ಆಗುತ್ತೆ. ಸಪೋಸ್ CBA ಆ ಥರ ಕಾಲ್ ಮಾಡೋದು ಅಥವಾ BAC ಹಾಗೆ ಕಾಲ್ ಮಾಡೋದು ಮಾಡಿದರೆ ದಟ್ ಈಸ್ ನೆಗೆಟಿವ್ ಸೀಕ್ವೆನ್ಸ್ ಆಗುತ್ತೆ. ಸೊ ಪಾಸಿಟಿವ್ ಸೀಕ್ವೆನ್ಸ್ ಇಸ್ ABC ಆರ್ BCA ಆರ್ CAB ಲೈಕ್ ದಟ್. ಗೊತ್ತಾಯ್ತಲ್ಲ, ಅಪೋಸಿಟ್ ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ನೆಗೆಟಿವ್ ಸೀಕ್ವೆನ್ಸ್. ಸೊ ಈಗ ದಿಸ್ ಈಸ್ ಲೈನ್ ವೋಲ್ಟೇಜ್ ಆಗುತ್ತೆ, A to B ಇದೆಯಲ್ಲ. So this one is line voltage or B to C. This is also line voltage or supply voltage. And C to A also line voltage. Phase voltage anta heladre here to here is phase voltage. This is phase voltage. This one is the phase voltage. So in star connection, this is for series connection. Godaitala, line voltage is √3 times of phase voltage ಆಗುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ಆ್ಯಂಡ್ ದಿಸ್ ಈಸ್ IA. IA means IL.
line voltage equal to phase voltage, line current equal to phase current. This is also IA. So line current equal to phase current. This one is line current. So illi resistance RB hatra flow ಆಗ್ತಾ ಇರೋದು IB. So line current equal to phase current. In star connection system, line voltage equal to √3 times of phase voltage. Okay, because this is a series circuit. In series circuit, voltage is divided. Voltage divider rule na apply ಮಾಡಬೇಕು. ಸೊ ಇದು AC ಸರ್ಕ್ಯೂಟ್ ನಲ್ಲಿ ಸಿಂಗಲ್ ಫೇಸ್ AC ಸರ್ಕ್ಯೂಟ್ ಆದಮೇಲೆ 3 ಫೇಸ್ AC ಸರ್ಕ್ಯೂಟ್ ಬರುತ್ತೆ. ಆ ಚಾಪ್ಟರಲ್ಲಿ ನಾವು ವಿತ್ ಫೇಸರ್ ಡಯಾಗ್ರಾಮಲ್ಲಿ ಇದನ್ನು ಪ್ರೂವ್ ಮಾಡ್ತೀವಿ, ಆಯಿತಾ. ಸೊ ಲೈನ್ ವೋಲ್ಟೇಜ್ ಈಕ್ವಲ್ ಟು √3 ಟೈಮ್ಸ್ ಆಫ್ ಫೇಸ್ ವೋಲ್ಟೇಜ್ ಆ್ಯಂಡ್ ಲೈನ್ ಕರೆಂಟ್ ಆರ್ ಸಪ್ಲೈ ಕರೆಂಟ್ ಈಕ್ವಲ್ ಟು ಫೇಸ್ ಕರೆಂಟ್, ಬಿಕಾಸ್ ಸೀರೀಸ್ ಅಲ್ಲ, ಹಾಗಾಗಿ. ಓಕೆ, ಹಿಯರ್ ಇನ್ ಡೆಲ್ಟಾ ಕನೆಕ್ಷನ್ ಸಿಸ್ಟಮ್ ABC, so that is positive sequence, BC or CA, these are positive sequence. Opposite ಆದರೆ negative sequence ಅಂತ ಹೇಳ್ತೇವೆ. So this is line voltage A to B or B to C. B to C is also line voltage and C to A, so that is also line voltage. Line voltage ಅಂತ ಹೇಳಿದ್ರೆ any two terminal is connected to supply side, so that is called it as line voltage. Phase voltage anta ಹೇಳಿದ್ರೆ, so that voltage connected across the phase means ಈ ಫೇಸ್ ಇದೆಯಲ್ಲ, ಈ ಫೇಸಿಗೆ ಕನೆಕ್ಟ್ ಆಗಿದ್ರೆ, ಸೊ ದಟ್ ಈಸ್ ಫೇಸ್ ವೋಲ್ಟೇಜ್. ಇಲ್ಲಿ ಕರೆಂಟ್ ಏನಾಗುತ್ತೆ, ಲೈನ್ ಕರೆಂಟ್ ಆರ್ ಸಪ್ಲೈ ಕರೆಂಟ್ ಪಾಸ್ ಆಯಿತು. ಸೊ ದಟ್ ಕರೆಂಟ್ ಈಸ್ ಕರೆಂಟ್ ಡಿವೈಡ್ ಆಯಿತು ಅಂತ ಹೇಳಿದ್ರೆ ಕರೆಂಟ್ ಡಿವೈಡರ್ ರೂಲ್ ಎಲ್ಲಿ ಅಪ್ಲಿಕೇಬಲ್ ಆಗೋದು, ಪ್ಯಾರಲಲ್ ಸರ್ಕ್ಯೂಟಲ್ಲಿ. ಸೊ ದೆನ್ ದಿಸ್ ಡೆಲ್ಟಾ ಕನೆಕ್ಷನ್ ಈಸ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ದೇರ್ಫೋರ್ line voltage equal to phase voltage. In parallel circuit voltage is constant, so therefore line voltage equal to phase voltage. But line current equal to √3 times of phase current ಆಗಿರುತ್ತೆ. √3 times of phase current. Line current equal to or supply current equal to √3 times of phase current. But line voltage equal to phase voltage because parallel circuit ಆಗಿದೆ ಇದು. So this figure is star and delta superimposed. So ಇನ್ನರಲ್ಲಿ ಡಾಟೆಡ್ ಲೈನ್ಸ್ ಅಲ್ಲಿ ರೆಪ್ರೆಸೆಂಟ್ ಇದೆಯಲ್ಲ, ಅದು ಸ್ಟಾರ್ ಕನೆಕ್ಷನ್, ಆ್ಯಂಡ್ ಔಟರಲ್ಲಿ ಬೋಲ್ಡ್ ಲೈನಲ್ಲಿರೋದು ಡೆಲ್ಟಾ ಕನೆಕ್ಷನ್. ಸೊ ಸ್ಟಾರ್ ಟು ಡೆಲ್ಟಾ ಆರ್ ಡೆಲ್ಟಾ ಟು ಸ್ಟಾರ್. ಓಕೆ, ಸೊ ದಿಸ್ ಫಿಗರ್ 3 resistances connected across 3 points. So 3 points, first point, second point, third point, or first point, second point, third point. First point, second point, third point. 1, 2, 3, or 1, 2, 3, or 1, 2, 3. Okay, star al matra 4th point irutte ashte. In star circuit 4th points are present. 4th point ide. But delta nalli 3 points matra. Okay, 3 resistances connected across 3 points. Figure 2.13c shows the two arrangements superimposed. Note that the resistance opposite to RA has been named as R1, that opposite to RB as R2, and that opposite to RC as R3. ಅಂತ ಹೇಳಿದ್ರೆ ಇದು ಸ್ಟಾರ್ ಕನೆಕ್ಷನ್ ಇದೆಯಲ್ಲ, ಆ RAಗೆ ಆಪೋಸಿಟ್ R1 ಇದೆ, RB opposite to R2 ಇದೆ, RC opposite to R3 ಇದೆ. This has been deliberately done so that the star to delta transformation formula become easy to remember. So now star to delta transformation, otherwise delta to star transformation formula na ನಾವು ಈಸಿಯಾಗಿ ರಿಮೆಂಬರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.